ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಜೀವನದಲ್ಲಿ 2025ಗೆ ಯಾವ ರೀತಿ ಒಂದು ಹೊಸತನ, ಹೊಸ ಬದಲಾವಣೆ ಏನಾಗುತ್ತೆ ನೋಡೋಣ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ಈ ಎರಡು ಪೈಲ್ನಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ ನಿಮ್ದಾಗಿರುತ್ತೆ. ಆ ಮೆಸೇಜ್ ನೋಡೋಣ ಬನ್ನಿ. ಯಾರು ಈ ಫಸ್ಟ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿರುತ್ತೆ. The Handman, Knight of Swords, Nine of Wands, Page of Swords, Six of Swords, the Fool card, Ten of Pentacles. ಅದು ಇನ್ಮೇಲೆ ಸ್ಥಿರ ಮತ್ತೆ ಪ್ರಬುದ್ಧಮಾನಕ್ಕೆ ನಿಮ್ಮ ಪ್ರೀತಿ ಟರ್ನ್ ಆಗ್ತಾ ಇದೆ. ಒಂದು ಹ್ಯಾಪಿ ಫ್ಯಾಮಿಲಿಯಾಗಿ ಬದಲಾವಣೆ ಆಗ್ತಾ ಇದೆ. ಅದರಲ್ಲಿ ನೀವು ಎಷ್ಟೇ ತೊಂದರೆ ಇದ್ರೂ ನೋಡಿ, ಇಲ್ಲಿ ಆ ಬ್ರಿಡ್ಜಲ್ಲಿ ಎಷ್ಟು ನೀವು ನಡ್ಕೊಂಡು ಬರೋಕ್ಕೆ ಆಗಲ್ಲ, ಆ ಥರ ಪ್ರಾಬ್ಲಮ್ಸ್ ಇದೆ. ಅದನ್ನೆಲ್ಲ ಸರಿ ಮಾಡಿ ನೀವು ಅದನ್ನೆಲ್ಲ ಓವರ್ಕಮ್ ಮಾಡಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಪ್ರೀತಿನ ಅದನ್ನು ನೀವು ಒಂದು ಕ್ಯೂರಿಯಸ್ ಆಗಿ, ಒಂದು ಇನ್ಸ್ಪೈರ್ ಲವ್ ಆಗಿ ಮಾಡಿ ನೀವು ಅದನ್ನು ನಿಮ್ಮ ಪ್ರೀತಿಲಿ ಸ್ಥಿರತೆ ಮತ್ತು ಪ್ರಬುದ್ಧತೆ ಬೆಳೀತಾ ಇದೆ. ಸ್ಥಿರತೆ ಅಂದರೆ ಅದನ್ನು ಶಾಶ್ವತವಾಗಿ ಉಳಿಸ್ಕೊಳ್ತೀರಾ, ಅದರಲ್ಲೊಂದು ಮೆಚುರಿಟಿ ನಿಮಗೆ ಬರ್ತಾ ಇದೆ. ನಿಮ್ಮ ಕನಸು ಏನಿತ್ತು, ನೀವು ನನ್ನ ಕನಸು ಏನಿತ್ತು ಅದನ್ನು ನೀವು ಆ ಮಹತ್ವಾಕಾಂಕ್ಷೆಯಾದ ಕನಸನ್ನ ನೀವು ಆ ಡ್ರೀಮ್ನ ನೀವು ಚೇಸ್ ಮಾಡಿ ಅದನ್ನು ಅಚೀವ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಪ್ರೀತಿ ಕನಸನ್ನ ನೀವು ಅಚೀವ್ ಮಾಡ್ತಾ ಇದ್ದೀರಾ ನೋಡಿ. ಆ ಕಾರ್ಡ್ನೇ ನೀವು ಯೂಸ್ ಮಾಡಿದ್ದೀರಾ. ಏನು ಕನ್ಫ್ಯೂಷನ್ ಇತ್ತು, ಒಂಥರ ಸ್ಟ್ಯಾಗ್ನೆಟ್ ಆಗಿ ನಿಂತ ನೀರಾಗಿ ಏನಿತ್ತು, ಅದು ಒಂದು ಹೊಸ ತಿರುವಾಗಿ ನಿಮ್ಮ 2000 ವೂಂಡ್, ತುಂಬ ಕಷ್ಟಗಳು ನಿಮ್ಮ ಪ್ರೀತಿಲಿ, ಕನ್ಫ್ಯೂಷನ್ಸು, ಒಂದು ಫೂಲಿಶ್ನೆಸ್ ಏನಿತ್ತು ಅದೆಲ್ಲ ಹೋಗಿ ನೀವು ನಿಮ್ಮ ಪ್ರೀತಿನ ಅದನ್ನು ಒಂದು ಹೊಸ ಕ್ಯೂರಿಯಸ್ ಆಗಿ, ಒಂದು ಇನ್ಸ್ಪೈರ್ ಲವ್ ಆಗಿ ನೀವು ಆ ದಾರಿನ ಸರಿ ಮಾಡಿಕೊಂಡು ಆ ಪ್ರೀತಿಲಿ ಸ್ಥಿರತೆನ, ಆ ಬಾಂಧವ್ಯನ ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಿಕೊಂಡು ನೀವು ಹ್ಯಾಪಿ ಫ್ಯಾಮಿಲಿ ಮಾಡ್ಕೊಳ್ತಾ ಇದ್ದೀರಾ. ಒಂದು ಹೊಸ ದಾರಿನ, ನ್ಯೂ ಬಿಗಿನಿಂಗ್ನ ನೀವು ನಿಮ್ಮ ಪ್ರೀತಿಲಿ ನೋಡ್ತಾ ಇದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಟು ಮೈ ಚಾನಲ್. ಯಾರು ಈ ಸೆಕೆಂಡ್ ಪೈಲ್ ಈ ಕಾರಣ ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ. ಈ ಡೆಕ್ಕಿಂದ ನಿಮಗೆ ಯಾವ ಮೆಸೇಜ್ ಸಿಗ್ತಾ ಇದೆ. 2025ಗೆ ನಿಮ್ಮ ಪ್ರೀತಿಯಲ್ಲಿ ಯಾವ ಹೊಸತನ, ಹೊಸ ಬದಲಾವಣೆ ಆಗ್ತಾ ಇದೆ ನೋಡೋಣ. Ace of Wands,
3 of swords, 3 of cups, 3 of wands, 10 of swords, 8 of cups, 6 of wands. ನಿಮ್ಮ ಪ್ರೀತಿಲಿ ಇಷ್ಟು ದಿನ ಅವಿಶ್ವಾಸ, ತುಂಬ ನಿಮ್ಮ ಪ್ರೀತಿಲಿ ಒಂದು ಅನ್ಯೋನ್ಯತೆ ಇರಲಿಲ್ಲ, ಒಂದು ಸಹಾಯ ಇರಲಿಲ್ಲ, ಒಂದು ಯಾವುದೇ ವಿಷಯಕ್ಕೂ ಒಂದು ಸಂತೋಷ, ಸಹಾಯ ನಿಮಗೆ ಸಿಗ್ತಾ ಇರಲಿಲ್ಲ. ನಿಮ್ಮ ಪ್ರೀತಿಲಿ ನಿಮ್ಮದು ಒಂದು ಟ್ರಯಾಂಗಲ್ ಲವ್ ಇರ್ಬೋದು, ಕೆಲವುದು ಅದರಿಂದ ನೀವು ತುಂಬ ನೊಂದಿದ್ರಿ. ಅದು ಆ ಪ್ರೀತಿ ನಿಮಗೆ ಒಂದು ವಿಷಕಾರಿಯಾಗಿತ್ತು. ನಿಮ್ಮ ಪ್ರೀತಿಲಿ ಒಂದು ಬ್ರೇಕ್ ಡೌನು, ಒಂದು ದ್ರೋಹ ಆಗ್ತಿತ್ತು, ಮತ್ತೆ ಅದರಿಂದ ನೀವು ಬ್ರೇಕ್ ಡೌನ್ ಆಗ್ತಾ ಇದ್ರಿ. ಈ ಥರ ನಿಮಗೆ ಒಂದು ಇಷ್ಟು ದಿನ ಏನು ಈ ಥರ ಒಂದು ನಿಮ್ಮ ಹಾರ್ಟ್ ಬ್ರೇಕ್ ಆಗಿತ್ತು, ಅದು ಇವಾಗ ನಿಮಗೆ ಒಂದು ಸ್ವಾಭಾವಿಕವಾದ ಪ್ರೀತಿ ಮತ್ತು ಒಂದು ತೀವ್ರವಾದ ಒಂದು ಮಹತ್ವಾಕಾಂಕ್ಷೆ ಇರುವಂಥ ಪ್ರೀತಿ ನಿಮ್ಮದಾಗ್ತಾ ಇದೆ ಈಗ. ನೀವು ಈ ಥರ ಚೇಂಜ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಸಂತೋಷ, ಒಂದು ನಿಮ್ಮ ಬಾಂಧವ್ಯದಲ್ಲಿ ಇನ್ನೂ ಹೆಚ್ಚು ಸಮೃದ್ಧಿತನ, ಹೊಂದಾಣಿಕೆ, ಹೆಚ್ಚು ಪ್ರೀತಿ, ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗದೇ ಇರೋಷ್ಟು, ಅದನ್ನು ಅಳತೆ ಮೀರಿ ಪ್ರೀತಿ ಮಾಡೋ ಅಷ್ಟು ನಿಮ್ಮಲ್ಲಿ ಬದಲಾವಣೆ ಈ 2025ಗೆ ತರ್ತಾ ಇದೆ. ಈ ಥರ ಇದ್ದಿದ್ದ ನಿಮ್ಮ ಪ್ರೀತಿ ಈಗ ಹಾಗೆ ಬದಲಾಗ್ತಾ ಇದೆ. ನಿಮ್ಮ ಪ್ರೀತಿಲಿ ವಿಕ್ಟ್ರಿ ಆಗ್ತಾ ಇದೆ, ಜಯ ಸಿಗ್ತಾ ಇದೆ ನಿಮ್ಮಲ್ಲಿ. ಯಾವುದು ಥರ್ಡ್ ಪಾರ್ಟಿ ಇತ್ತೋ ಅದೆಲ್ಲ ಹೋಗಿ ನೀವಿಬ್ಬರು ಅನ್ಕಂಡೀಷ್ನಲ್ ಲವ್ಗೆ ಬದಲಾಗ್ತಾ ಇದ್ದೀರಾ ಈ 2025ಗೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.